ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಂಧೂಸ್ ಕುಕ್ಕಿಂಗ್ ವ್ಲಾಗ್. ಈ ವ್ಲಾಗ್ನಲ್ಲಿ ನಾನು ನಿಮಗೆ ಲಾಸ್ಟ್ ವಿಡಿಯೋನಲ್ಲಿ ನಾನು ಒಂದು ಬ್ಲೌಸ್ನ ಸ್ಟಿಚಿಂಗ್ ಹಾಕಿದ್ದೆ, ಫ್ರಂಟು ಮತ್ತು ಬ್ಯಾಕ್ ಸ್ಟಿಚಿಂಗು. ನೆಕ್ಸ್ಟು ಪಾರ್ಟ್ 2 ಬರುತ್ತೆ ಅಂತ ಹೇಳಿದ್ದೆ. ಆದರೆ ಪಾರ್ಟ್ 2ದು ಸ್ಟೋರೇಜ್ ಜಾಸ್ತಿಯಾಗಿ ಯಾವುದೂ ಡಿಲೀಟ್ ಮಾಡೋಕ್ಕೋಗಿ ಎಲ್ಲ ಡಿಲೀಟ್ ಆಗೋಗ್ಬಿಟ್ಟಿದೆ. ಅದಕ್ಕೋಸ್ಕರ ನಾನು ಇನ್ನೊಂದು ಬ್ಲೌಸನ್ನು ಸ್ಟಿಚ್ ಮಾಡಿ ಅದನ್ನು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಆಲ್ರೆಡಿ ನಾನು ಫ್ರಂಟು ಬ್ಯಾಕು ಎರಡು ವೀಡಿಯೋ ಕೂಡ ನಾನು ತೋರಿಸಿದ್ದೀನಿ ನಾನು ನಿಮಗೆ. ಇನ್ನು ಮಿಕ್ಕಿರೋ ಪಾರ್ಟ್ ಏನಿದೆ, ನೆಕ್ ಅಟ್ಯಾಚ್ಮೆಂಟು ಮತ್ತು ಸ್ಲೀವ್ ಅಟ್ಯಾಚ್ಮೆಂಟು, ಆರ್ಮೋಲ್ ಅಟ್ಯಾಚ್ಮೆಂಟು ಮತ್ತು ಫಿಟ್ಟಿಂಗ್ಸು, ಇವನ್ನೆಲ್ಲ ಇವತ್ತು ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಮೊದಲಿಗೆ ನೆಕ್ಕಿಗೆ ಅಂತೇಳಿ 1.5 ಇಂಚಷ್ಟು ಕ್ರಾಸ್ ಪೀಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಇಲ್ಲಿ ನಾನು ಈ ಥರ ಸ್ಟ್ರೈಟಾಗಿ ಇಟ್ಕೊಂಡು ಇಲ್ಲಿ ಕಾರ್ನರ್ ಟು ಕಾರ್ನರ್ ನಾನು ಮಾರ್ಕ್ ಮಾಡಿ ತೋರಿಸಿದ್ದೀನಿ ನಿಮಗೆ ನೋಡಿ. ಮತ್ತೆ ಇನ್ನೊಂದು ಸಲ ಸ್ಟಿಚ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಸ್ಟ್ರೈಟಾಗಿ ತೊಗೋಬೇಕು ಈ ಪೀಸ್ನ. ಇಲ್ಲಿ ಕಾರ್ನರಿಂದ ಕಾರ್ನರ್ಗೆ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಸ್ಲ್ಯಾಂಟಾಗಿ ಸ್ಟಿಚ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಅವಾಗ. ಇದಾದಮೇಲೆ ನೆಕ್ ಪೀಸು ರೆಡಿಯಾಗಿದೆ. ನೆಕ್ಸ್ಟ್ ನಾನು ಇವಾಗ ಸ್ಲೀವ್ ಅಟ್ಯಾಚ್ಮೆಂಟ್ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು 2 ಪೀಸ್ನ ಈ ಥರ ಓಪನ್ ಮಾಡಿಕೊಂಡಾಗ ಇಲ್ಲಿ ಆಪೋಸಿಟ್ ಸೈಡಲ್ಲಿ ಫ್ರಂಟು ಮತ್ತು ಫ್ರಂಟೇ ಬರುತ್ತೆ. ನೀವು ಒಂದು ಕಡೆ ಫ್ರಂಟು ಒಂದು ಕಡೆ ಬ್ಯಾಕ್ ಇಟ್ಕೊಂಡು ಮತ್ತೆ ಸ್ಟಿಚ್ ಮಾಡೋಕ್ಕೆ ಹೋಗಬೇಡಿ. ಕಟ್ಟಿಂಗಲ್ಲಿ ನಿಮ್ಗೆ ಅಕಸ್ಮಾತ್ ಗೊತ್ತಾಗಲಿಲ್ಲ ಅಂದರೆ ಕಟ್ಟಿಂಗ್ ಮಾಡುವಾಗೆ ಒಂದು ನಾಚ್ ಹಾಕ್ಕೊಂಬಿಡಿ ಫ್ರಂಟ್ ಪೀಸ್ಗೆ. ಇದು ಬ್ಯಾಕ್ ಪಾರ್ಟ್. ಈ ಬ್ಯಾಕ್ ಪಾರ್ಟು ಆ ಕಡೆ ಫ್ರಂಟ್ ಪಾರ್ಟ್ ಎರಡೂ ಕೂಡ ಆಪೋಸಿಟ್ ಇಟ್ಕೊಂಡು ಅಟ್ಯಾಚ್ ಮಾಡೋಕ್ಕೆ ಹೋಗಬೇಡಿ, ರಾಂಗ್ ಆಗುತ್ತೆ ಅದು. ಫ್ರಂಟ್ ಆಪೋಸಿಟ್ ಫ್ರಂಟೇ ಇಟ್ಕೊಂಡು ಸ್ಟಿಚ್ ಮಾಡಬೇಕಾಗತ್ತೆ. ಇಲ್ಲಿ ನಾನು ಮೊದಲಿಗೆ ಮೇನ್ ಕ್ಲಾತ್ನ ಸೀದಾ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಲೈನಿಂಗ್ ಕ್ಲಾತ್ನ ಇಟ್ಕೊಂಡು ಒಂದು ಅರ್ಧ ಇಂಚಷ್ಟು ಬಿಟ್ಕೊಂಡು ಎಡ್ಜಲ್ಲಿ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ. ಈ ಥರ ಎರಡೂ ಸ್ಲೀವ್ ನಾನು ಮಾಡ್ಕೊಳ್ತೀನಿ. ಈ ಥರ 2 ಸ್ಲೀವ್ಗೂ ಅಟ್ಯಾಚ್ ಮಾಡ್ಕೊಳ್ತೀನಿ ಫಸ್ಟು. ಅದಾದಮೇಲೆ ಸೇಮ್ ನಾವು ಬ್ಯಾಕ್ ಪಾರ್ಟು ನೀವು ನೋಡಿದ್ದೀರ ಆಲ್ರೆಡಿ. ನಾನು ಫಸ್ಟು ಎಡ್ಜ್ ಸ್ಟಿಚ್ ಮಾಡಿಕೊಂಡು ಮತ್ತು ಅದನ್ನು ಓಪನ್ ಮಾಡಿಕೊಂಡು ಮತ್ತು ಲೈನಿಂಗ್ ಮೇಲೆ ಅಟ್ಯಾಚ್ ಮಾಡಿಕೊಂಡು ಮತ್ತೆ ಅದನ್ನು ಫೋಲ್ಡ್ ಮಾಡಿ ಇನ್ನೊಂದು ರೀಸ್ಟಿಚ್ಚು 3 ಸ್ಟಿಚ್ ಮಾಡ್ಕೊಳ್ತೀನಿ ನಾನು ನಿಮ್ಗೆ ಹೇಳಿದ್ದೆ. ಬ್ಯಾಕ್ ಪಾರ್ಟಲ್ಲಿ ಸೇಮ್ ಅದೇ ರೀತಿಲೇ ಸ್ಲೀವ್ ಕೂಡ ಮಾಡ್ಕೊಳ್ಬೇಕಾಗತ್ತೆ. ಫಸ್ಟ್ ನಾವು ಎಡ್ಜು ಇಲ್ಲಿ ಅರ್ಧ ಇಂಚಷ್ಟು ಬಿಟ್ಕೊಂಡು ನಾವು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀವಿ. ಇದಾದಮೇಲೆ ಎರಡೂ ಸ್ಲೀವ್ನ ಒಟ್ಟೊಟ್ಟಿಗೆ ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇದಾದಮೇಲೆ ನಾನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಓಪನ್ ಮಾಡ್ಕೊಂಡು ಲೈನಿಂಗ್ ಮೇಲೆ ಕೆಳಗಡೆ ಕಚ್ಚಾ ಬರೋ ಥರ ಇಟ್ಕೊಂಡು ಲೈನಿಂಗ್ ಮೇಲೆ ನಾವು ಒಂದು ಸ್ಟಿಚ್ ಮಾಡ್ಕೊಳ್ಬೇಕಾಗತ್ತೆ. ಈ ಕಡೆ ಸೈಡ್ ಬರಬೇಕು ಸ್ಟಿಚ್ಚು ನೋಡಿ. ಇದೇ ಥರನೇ ಎರಡೂ ಸ್ಲೀವ್ಗೆ ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಒಂದು ಸ್ಲೀವ್ ಆಯ್ತು, ಇನ್ನೊಂದು ಸ್ಲೀವ್ ಕೂಡ ಸೇಮ್ ಆ ಥರ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆ ಸೈಡ್ ಇಟ್ಕೊಂಡು ಲೈನಿಂಗ್ ಮೇಲೆ ಬರಬೇಕು ಸ್ಟಿಚ್ಚು. ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ಇದನ್ನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಸ್ಟಿಚಿಂಗ್ ಮಾಡೋದು ಕ್ಲಿಯರಾಗಿ ಕಾಣಿಸ್ಲಿ ಅಂತೇಳಿ ನನ್ನ ಮಗನೇ ಕೈಲಿ ಇಟ್ಕೊಂಡು ರೆಕಾರ್ಡ್ ಮಾಡ್ತಾಯಿದ್ದ. ಹಾಗಾಗಿ ಸ್ವಲ್ಪ ಶೇಕ್ ಆಗಿದೆ, ಯಾರೂ ಬೇಜಾರು ಮಾಡ್ಕೊಳ್ಬೇಡಿ. ಈ ರೀತಿ ಎರಡು ಕಡೆ ಸ್ಟಿಚ್ ಆದಮೇಲೆ ನಾವು ಈ ಥರ ಫೋಲ್ಡಿಂಗ್ ಮಾಡ್ಕೊಂಡು ಇವಾಗ ಒಂದು ಕಿನಾರಿ ಸ್ಟಿಚ್ ಹಾಕ್ಕೊಳ್ತೀವಿ. ಸೇಮ್ ಬ್ಯಾಕ್ ಪಾರ್ಟು ಕೂಡ ಇದೇ ರೀತಿ ನಾವು ಸ್ಟಿಚ್ ಮಾಡ್ಕೊಳ್ಳೋದು. ಈಗ 2 ಸ್ಟಿಚ್ ಹಾಕ್ಕೊಂಡು ಇದು 3ನೇ ಸ್ಟಿಚ್ಚು. ಈ ಕಿನಾರಿ ಒಂದು ಸ್ಟಿಚ್ ಹಾಕೋ. ಕೆಲವ್ರು ಹಾಕ್ಕೊಳ್ಳಲ್ಲ ಇಲ್ಲಿ, ಹಾಗೆ ಔಟ್ಲೈನ್ಗೆಲ್ಲ ಸ್ಟಿಚಿಂಗ್ ಮಾಡ್ತಾರೆ. ಬಟ್ ನಾನು ಇಲ್ಲಿ ಹಾಕ್ಕೊಳ್ತೀನಿ. ಹಾಕಿದ್ರೆ ಏನಾಗುತ್ತೆ ಅಂದರೆ ಸ್ಟಿಫಾಗಿ ಕುತ್ಕೊಳ್ಳುತ್ತೆ ಅಂತ. ಎರಡೂ ಸ್ಲೀವ್ ಕೂಡ ಕಿನಾರಿ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಒಟ್ಟೊಟ್ಟಿಗೆ 2 ಸ್ಲೀವ್ ಸ್ಟಿಚ್ ಮಾಡ್ತಾಯಿದ್ದೀನಿ. ಪದೇ ಪದೇ ದಾರಗಳು ಕಟ್ ಮಾಡಲ್ಲ ನಾನು. ಒಂದು ಸಲ ಸ್ಟಿಚಿಂಗ್ ಶುರು ಮಾಡಿದ್ರೆ ಅದು ಒಂದು ಕಂಟಿನ್ಯೂ ನಾನು ತಗೊಳ್ತಾ ಇರ್ತೀನಿ. ಈ ರೀತಿ ಆದಮೇಲೆ ಹಾಗೆ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇಲ್ಲಿ ನಾನು ಲೈನಿಂಗ್ ಕ್ಲಾತ್ ಕಟ್ ಮಾಡ್ಕೊಂಡಲ್ಲ, ಅದ್ರ ಮೇಲೆ ಸ್ಟಿಚಿಂಗ್ ಬರೋ ಥರ ಒಂದು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ ಸುತ್ತಲೂ. ಇಲ್ಲಿ ನೀವು ಅಬ್ಸರ್ವ್ ಮಾಡಿ ನಾನು ಎಲ್ಲೂ ಎಳ್ಕೊಳ್ತಾ ಇಲ್ಲ. ಬ್ಲೌಸ್ ಪೀಸ್ನ ಆಗಲಿ ಲೈನಿಂಗ್ ಕ್ಲಾತ್ ಆಗಲಿ ಎಲ್ಲೂ ನೀವು ಎಳ್ಕೊಳ್ಬೇಡಿ, ರಿಂಕಲ್ ಬಂದುಬಿಡುತ್ತೆ. ನಾನು ಇಷ್ಟೆಲ್ಲ ಸ್ಟಿಚ್ ಮಾಡಿದ್ಮೇಲೆ ಒಂದು ಸಲ ನಾನು ಚೆಕ್ ಮಾಡ್ಕೊಳ್ತೀನಿ ಹಿಂದ್ಗಡೆ ತಿರುಗಿಸ್ಕೊಂಡು. ರಿಂಕಲ್ ಬಂದರೆ ನಾನು ಅಲ್ಲಲ್ಲೇ ಸರಿ ಮಾಡ್ಕೊಂಡ್ಬಿಡ್ತೀನಿ. ಬಟ್ ಎಲ್ಲೂ ರಿಂಕಲ್ ಬಂದಿಲ್ಲ, ಕರೆಕ್ಟಾಗಿ ಕೂತಿದೆ. ಸೇಮ್ ಅದೇ ಥರನೇ ಇನ್ನೊಂದು ಸ್ಲೀವ್ ಕೂಡ ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಸುಮ್ಮನೆ ಹಾಗೆ ಕೂರಿಸ್ಕೊಳ್ತಾ ಇದ್ದೀನಿ ಅಷ್ಟೇ, ಇಲ್ಲೂ ಅಷ್ಟೇ ಎಲ್ಲೂ ಎಳ್ಕೊಳ್ತಾ ಇಲ್ಲ ಅಷ್ಟೇ. ಇಲ್ಲಿಗೆ ಇವಾಗ ಸ್ಲೀವ್ದು ಸ್ಟಿಚಿಂಗ್ ಆಗಿದೆ. ನಮಗೆ ಎಕ್ಸ್ಟ್ರಾ ಕ್ಲಾತ್ ಏನಿತ್ತು ನಾನು ಅದನ್ನೆಲ್ಲ ಕಟ್ ಮಾಡಿ ತಗೊಳ್ತಾ ಇದ್ದೀನಿ. ಅವತ್ತು ಫುಲ್ಲು ವೀಡಿಯೋ ಮಾಡಿದ್ದೆ, ಬಟ್ ನಿಮ್ಗೆ ಅರ್ಥ ಆಗಲ್ಲ ಅಂತೇಳಿ ಪಾರ್ಟ್ 1 ಪಾರ್ಟ್ 2 ಅಂತ ಡಿವೈಡ್ ಮಾಡಿದ್ದು. ಬಟ್ ಪಾರ್ಟ್ 1 ಹಾಕಿದ್ವಿ, ಸೆಕೆಂಡ್ ಪಾರ್ಟ್ 2ಲಿ ಅದು ಏನಾಯಿತು ಅಂದರೆ ಸ್ಟೋರೇಜ್ ಜಾಸ್ತಿ ಆಗೋಯ್ತು ಫೋನಲ್ಲಿ, ಅಪ್ಲೋಡ್ ಆಗಲಿಲ್ಲ ಅಂಥೇಳಿ
ಡಿಲೀಟ್ ಮಾಡಬೇಕಾಗಿತ್ತು. ಹಾಗಾಗಿ ಮತ್ತೆ ನಾನು ಸ್ಟಿಚ್ ಮಾಡಿ ನನ್ನ ಮಗನೇ ನಿಂತ್ಕೊಂಡು ಪಾಪ ಫುಲ್ಲು ವೀಡಿಯೋ ಮಾಡ್ದೆ ಅದನ್ನು. ನೋಡಿ ಈ ರೀತಿ ಅದೆಲ್ಲ ಕಟಿಂಗ್ ಮಾಡ್ಕೊಂಡ್ಮೇಲೆ ಇವಾಗ ಒಂದು ಲೆಫ್ಟ್ ಇದು ಸೈಡ್ ಲೆಫ್ಟು, ಇಲ್ಲಿ ಸೆಂಟ್ರಲ್ಲಿ ಒಂದು ನಾಚ್ ಹಾಕ್ಕೊಳ್ತೀನಿ, ಸೆಂಟ್ರ್ ಬರುತ್ತೆ ಅನ್ನೋದಕ್ಕೋಸ್ಕರ. ಸೇಮ್ ಅದೇ ರೀತಿಯೇ ಇದು ರೈಟ್ ಸೈಡ್ ಕೂಡ ಸೆಂಟ್ರ್ ಒಂದು ನಾಚ್ ಹಾಕ್ಕೊಳ್ತೀನಿ. ಈಗಾಗಲೇ ಆಲ್ರೆಡಿ ನಾನು ನಿಮಗೆ ಫ್ರಂಟು ಬ್ಯಾಕು ಎರಡು ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಬೇಕು ಅಂತ ತೋರಿಸಿದ್ದೀನಿ. ಇದಾದಮೇಲೆ ಸ್ಲೀವ್ಸ್ ಅಟ್ಯಾಚ್ ಆಯಿತು, ನೆಕ್ ಪೀಸಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಬಂದು ಫ್ರಂಟು ಮತ್ತು ಬ್ಯಾಕ್ನ ಶೋಲ್ಡರ್ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ ಕೆಳಗಡೆ ನಾನು ಮೇಯ್ನಾಗಿ ಇಟ್ಕೊಂಡಿದ್ದೀನಿ. ಮೇಲ್ಗಡೆ ಬರೋ ಥರ ಬ್ಯಾಕ್ ಪೀಸ್ ಇಟ್ಕೊಂಡು ಅದ್ರ ಆಪೋಸಿಟಲ್ಲಿ ಉಲ್ಟಾ ನಾನು ಫ್ರಂಟ್ ಪೀಸ್ ಇಟ್ಕೊಂಡಿದ್ದೀನಿ. ಅಂದರೆ ಸೆಂಟ್ರಲ್ಲಿ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಬರಬೇಕು. ಆ ರೀತಿ ಮಾಡಿಕೊಂಡು ನಾನು ಶೋಲ್ಡರ್ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಸೆಂಟ್ರಲ್ಲಿ ಡಬಲ್ ಪಟ್ಟಿ ಬಂದಿದೆಯಲ್ಲ, ಅದೇ ಥರನೇ ಸೇಮ್ ನೋಡಿ ಇದು ಆಪೋಸಿಟಿಗೆ ಇಟ್ಕೊಂಡು ಇಲ್ಲಿ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಫ್ರಂಟಲ್ಲಿ ಬರಬೇಕು ಮಧ್ಯದಲ್ಲಿ. ಆ ರೀತಿ ನಾನು ಶೋಲ್ಡರ್ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನಾನು ಮೂರು ಸ್ಟಿಚ್ ಹಾಕ್ಕೊಳ್ತೀನಿ. ಇದೊಂದು ಏರುಪೇರಿದ್ರೆ ಪರವಾಗಿಲ್ಲ, ಸ್ಟಿಚಿಂಗ್ ಆದಮೇಲೆ ಕಟ್ ಮಾಡಿ ತಕ್ಕೊಳ್ಬೋದು. ಇಲ್ಲಿ ನೋಡಿ ಸ್ಲೀವ್ ಹತ್ರ ಕರೆಕ್ಟಾಗಿ ಬಂದಿದೆ. ಇಲ್ಲಿ ಸಣ್ಣ ಪುಟ್ಟ ಎಲ್ಲ ಆರ್ಡ್ರ್ ಮಾಡ್ಕೊಳ್ಬೋದು, ನಾವು ಇಷ್ಟೇ ಅಂತ ಭಯ ಪಡೋದೇನು ಬೇಡ. ಇದರಲ್ಲಿ ಕಟಿಂಗ್ ಮಾಡ್ಬೇಕು, ಕರೆಕ್ಟಾಗಿ ಕಟಿಂಗ್ ಮಾಡಿಕೊಂಡ್ರೆ ಸ್ಟಿಚಿಂಗಲ್ಲಿ ಸಣ್ಣ ಪುಟ್ಟ ಆರ್ಡ್ರ್ ಮಾಡ್ಕೊಳ್ಬೋದು. ಇಲ್ಲಿ ನಾನು 3 ಸ್ಟಿಚ್ ಹಾಕ್ಕೊಳ್ತೀನಿ. ನೋಡಿ ಎಡ್ಜಿಗೆ ಒಂದು ಸ್ಟಿಚ್ ಹಾಕ್ಕೊಳ್ತೀನಿ, ಯಾಕೆಂದರೆ ಇಲ್ಲಿ ನಾನು ಓವರ್ಲಾಕ್ ಮಾಡಿಸ್ತಿಲ್ಲ, ಬೇಕು ಅಂದವ್ರಿಗೆ ಮಾತ್ರ ಮಾಡಿಸ್ತೀನಿ. ಬಟ್ ಏನು ಥ್ರೆಡ್ ಏನು ಬರೋದಿಲ್ಲ, ನಾನು ಸ್ಟಿಫಾಗಿ ಸ್ಟಿಚ್ ಹಾಕಿರ್ತೀನಿ. ಎರಡೂ ಕಡೆ ಎಲ್ಲ 3 ಸ್ಟಿಚ್ ಹಾಕಿರ್ತೀನಿ. ನಾನು ಎಡ್ಜಲ್ಲಿ ಒಂದು ಸ್ಟಿಚ್ ಕೂಡ ಹಾಕಿರ್ತೀನಿ, ಹಾಗಾಗಿ ಥ್ರೆಡ್ ಏನು ಬರೋದಿಲ್ಲ. ನೋಡಿ ಈ ರೀತಿ ಆದಮೇಲೆ ಇವಾಗ ನಾನು ಇಲ್ಲಿ ರೈಟ್ ಸೈಡ್ ತೊಗೊಂಡ್ರಂಥ ಸ್ಲೀವ್ನ ಇದು ರೈಟ್ ಸೈಡು, ಸೊ ಅದಕ್ಕೆ ಅಟ್ಯಾಚ್ ಮಾಡ್ಕೊಳ್ತಾಯಿದ್ದೀನಿ. ನಾನು ಚೆಕ್ ಮಾಡ್ಕೊಳ್ತಾಯಿದ್ದೀನಿ. ಇಲ್ಲಿ ನಾನು ಸೆಂಟ್ರಿಗೆ ಇಲ್ಲ ನಾಚ್ ಹಾಕ್ಕೊಂಡಿದ್ದೀನಲ್ಲ, ಈ ಶೋಲ್ಡ್ರ್ ಹತ್ರ ಸೆಂಟ್ರಿಗೆ ಅದನ್ನು ಇಟ್ಕೊಳ್ತಾಯಿದ್ದೀನಿ. ಅದನ್ನ ಇಟ್ಕೊಂಡು ನಾನು ಫ್ರಂಟು ಮತ್ತು ಬ್ಯಾಕು ಎರಡು ಕರೆಕ್ಟಾಗಿ ಕೂತ್ಕೊಳ್ತಾ ಅಂತ ಚೆಕ್ ಮಾಡ್ಕೊಳ್ತಾಯಿದ್ದೀನಿ. ಒಂದೊಂದು ಚೂರು 1 ಪಾಯಿಂಟ್ 2 ಪಾಯಿಂಟು ಎಕ್ಸ್ಟ್ರಾ ಇದ್ದರೂ ಏನು ತೊಂದರೆ ಇಲ್ಲ, ಅಥವಾ ಒಂದು 1/4 ಇಂಚ್ ಎಕ್ಸ್ಟ್ರಾ ಇದ್ದರೂ ತೊಂದರೆ ಇಲ್ಲ. ಕರೆಕ್ಟಾಗಿ ನಾಚ್ ಬಂದು ಸೆಂಟ್ರಿಗೆ ಬಂದರೆ ಸಾಕು. ಇಲ್ಲಿ ಕರೆಕ್ಟಾಗಿದೆ. 1 ಪಾಯಿಂಟ್ ಎಕ್ಸ್ಟ್ರಾ ಇದ್ದರೂ ಪರವಾಗಿಲ್ಲ. ನಾನು ಒಂದು ಅರ್ಧ ಇಂಚಷ್ಟು ಬಿಟ್ಕೊಂಡು ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲೂ ಅಷ್ಟೇ, ಒಂದು ಸ್ಲೀವ್ನ ಹೇಳ್ಕೊಳ್ಳೋದಾಗಲಿ ಅಥವಾ ಕೆಳಗಡೆ ಹೊಲ್ದಿರ್ತಿರೋ ಸ್ಟಿಚ್ ರೆಡಿ ಇರ್ತಾರೆ ಅದನ್ನು ಹೇಳ್ಕೊಳ್ಳೋದಾಗಲಿ ಏನೂ ಮಾಡೋಕ್ಕೆ ಹೋಗಬೇಡಿ, ಜಸ್ಟ್ ಹಾಗೆ ಕೂರಿಸ್ಕೊಳ್ಳಿ ಅಷ್ಟೇ. ಇದಾದಮೇಲೆ ನೋಡಿ ಇಲ್ಲಿ ನಾನು ಶೋಲ್ಡರು ಯಾವಾಗಲೂ ನಾವು ಕೆಳಗಡೆ ಸ್ಟಿಚ್ ಮಾಡ್ಕೊಂಡಿರ್ತೀವಲ್ಲ, ಅದು ಬ್ಯಾಕ್ ಸೈಡ್ಗೆ ಹೋಗಬೇಕು. ಅದನ್ನು ಬ್ಯಾಕ್ ಸೈಡ್ಗೆ ತಿರುಗಿಸ್ಕೊಂಡು ಕೆಳಗಡೆ ಅಲ್ಲಿ ಅದ್ರ ಮೇಲೆ ಸ್ಲೀವ್ ಇಟ್ಕೊಂಡು ಸ್ಟಿಚ್ ಮಾಡಿ. ನೋಡಿ ಅದ್ರ ಕೆಳಗಡೆ ಹೋಗೋ ಥರ ಬ್ಯಾಕ್ ಸೈಡ್ ಇಟ್ಕೊಂಡು ಥರ ಮಾಡಿಕೊಂಡು ಅದ್ರ ಮೇಲೆ ಸ್ಲೀವ್ ಪೀಸ್ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ. ಅದೇ ರೀತಿಯೇ ಆ ಕಡೆ ಸೈಡು ಮಾಡಬೇಕಾಗತ್ತೆ. ಅಂದರೆ ಬ್ಯಾಕ್ ಸೈಡ್ಗೆ ನಮ್ಮದು ಶೋಲ್ಡರು ಅಟ್ಯಾಚ್ ಮಾಡಿರುವಂಥ ಕಚ್ಚಾ ಹೋಗಬೇಕಾಗತ್ತೆ, ಆ ರೀತಿ ಹೊಲಿಬೇಕು. ಇಲ್ಲಿ ಸೇಮ್ ಅದ್ರ ಮೇಲೆ ಇನ್ನೊಂದು ಸ್ಟಿಚ್ಚು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ರೀತಿ ಸ್ಟಿಚ್ ಹಾಕ್ಕೊಂಡ್ಮೇಲೆ ಮತ್ತೆ ಎಡ್ಜಿಗೆ ಥ್ರೆಡ್ ಬರಬಾರ್ದು ಅನ್ನೋದಕ್ಕೋಸ್ಕರ ಎಡ್ಜಿಗೆ ಇನ್ನೊಂದು ಸ್ಟಿಚ್ ಹಾಕ್ಕೊಂಬಿಡ್ತೀನಿ. ಈ ಥರ ಹಾಕ್ಕೊಳ್ಳೋದ್ರಿಂದ ಯಾವ ಥ್ರೆಡ್ ಏನು ಬರೋದಿಲ್ಲ, ಕ್ಲೀನಾಗಿ ಕೂತ್ಕೊಳ್ಳುತ್ತೆ. ಅದಾದಮೇಲೆ ಇಲ್ಲಿ ನಾನು ಸ್ಲೀವ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಸ್ಟಿಚ್ ಮಾಡಿರೋದನ್ನು. ಅಲ್ಲಿ ಸುಮ್ಮನೆ ಸ್ಟಿಚ್ ಮಾಡಿರೋದಕ್ಕೆ ಸೆಂಟ್ರಿಗೆ ಒಂದು ಕೈಯಲ್ಲೇ ಈ ರೀತಿ ಅಂದ್ಕೊಂಡು ಬರ್ತೀನಿ ಅಷ್ಟೇ, ಬೆರಳಲ್ಲಿ ಅದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಅಷ್ಟೇ. ಇದಾದಮೇಲೆ ಈ ಕಡೆ ಸೈಡು ಇವಾಗ ಲೆಫ್ಟ್ ಸೈಡ್ ಇದು ಸೇಮ್ ಅದೇ ರೀತಿಯೇ ಸ್ಲೀವ್ ಹೊಡಿದು ಲೆಫ್ಟ್ ಸೈಡ್ ಸ್ಲೀವ್ ಇದು ಕರೆಕ್ಟಾಗಿ ಸೆಂಟ್ರಿಗೆ ನಾಚ್ ಅಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಒಂದ್ಸಲ ಚೆಕ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ತೀನಿ. ಇನ್ನೆಲ್ಲೂ ಹೇಳ್ಕೊಳ್ತಿಲ್ಲ, ಸ್ವಲ್ಪ ಲೈಟಾಗಿ ಹಾಗೆ ಇಟ್ಕೊಂಡು ಕರೆಕ್ಟಾಗಿ ಎರಡೂ ಈಕ್ವಲ್ ನೋಡಿಕೊಂಡು ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಅಷ್ಟೇ. ಇದು ಸೇಮ್ ಅದೇ ಥರನೇ ಶೋಲ್ಡರ್ನ ಬ್ಯಾಕ್ ಸೈಡ್ ಹೋಗಬೇಕು. ಬ್ಲೌಸ್ ಪೀಸಲ್ಲಿ ಬ್ಯಾಕ್ ಸೈಡು ಶೋಲ್ಡರ್ ಹೋಗೋ ಥರ ರೀತಿ ನೋಡ್ಕೊಂಡು ನಾವು ನೋಡಿ ಆ ಕಡೆ ಸೈಡ್ ಹೋಗೋ ಥರ ನಾನು ನೋಡಿಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. ಕರೆಕ್ಟಾಗಿ ನಾಚ್ ಹಾಕಿರೋದು ಅಲ್ಲಿ ಸೆಂಟ್ರಿಗೆ ಶೋಲ್ಡರ್ ಹತ್ರ ಬರುತ್ತೆ. ಈ ರೀತಿ ಸ್ಟಿಚ್ ಹಂಗಾದಮೇಲೆ ಹಾಗೆ ಟರ್ನ್ ಮಾಡ್ಕೊಳ್ತೀನಿ. ಟರ್ನ್ ಮಾಡಿಕೊಂಡು ಮತ್ತೆ ಸ್ಟಿಚ್ ಮೇಲೆ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ತೀನಿ. ಸೇಮ್ ಆ ಸ್ಲೀವ್ ಯಾವ ರೀತಿ ಹಾಕ್ಕೊಂಡಿದ್ದೆ ನಿಮ್ಗೆ ಫುಲ್ಲು ತೋರಿಸ್ತಾಯಿದ್ದೀನಿ, ನಾನು ಎಲ್ಲೂ ಸ್ಕಿಪ್ ಮಾಡ್ತಾಯಿಲ್ಲ. ನಾನು ಹೇಗೆ ಸ್ಟಿಚ್ ಮಾಡ್ತೇನೆ ಅದೇ ರೀತಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದಾದಮೇಲೆ ಮತ್ತೆ ಎಡ್ಜಿಗೆ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ತೀನಿ ಅಂತ ಹೇಳಿದ್ನಲ್ಲ, ಆ ರೀತಿ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಇವಾಗ ಸೈಡಿಂದ ಕೆಳಗಡೆ ಮೇಲ್ಗಡೆ ಸ್ಲೀವಿಂದ ಕೆಳಗಡೆವರೆಗೂ ಸೊಂಟದವರೆಗೂ ಈಗ ಫಿನಿಶಿಂಗ್ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ಆಲ್ರೆಡಿ ನಾನು 2 ಇಂಚಷ್ಟು ಬಿಟ್ಟು ಮಾರ್ಕ್ ಮಾಡ್ಕೊಂಡಿರ್ತೀನಿ. ಇಲ್ಲಿ ಸ್ಲೀವ್ ಹತ್ರ ಕರೆಕ್ಟಾಗಿ ಸ್ಟಿಚಿಂಗ್ ಹಾಕಿರೋದು ಬಂದು ಕುತ್ಕೊಳ್ಬೇಕು. ಇಲ್ಲಿ ಮಕ್ಕಳು ಸ್ವಲ್ಪ ಗಲಾಟೆ ಮಾಡ್ತಾಯಿದ್ದಾರೆ, ನಿಮ್ಗೆ ಕೇಳಿಸ್ತಾ ಇದೆಯಲ್ವ ಗೊತ್ತಿಲ್ಲ, ಆಟ ಆಡ್ತಾಯಿದ್ದಾರೆ ಮಕ್ಕಳು.
ಆ ರೀತಿ ಬರೋ ಥರ ನಾವು ಅಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನಾನು 2 ಇಂಚಸ್ ನಾವು ಎಕ್ಸ್ಟ್ರಾ ಬಿಟ್ಕೊಂಡಿದ್ದೆ, ಕರೆಕ್ಟಾಗಿ 2 ಇಂಚಸ್ ಬಿಟ್ಕೊಂಡು ನಾವು ಸ್ಟಿಚ್ ಮಾಡಬೇಕಾಗತ್ತೆ. ಇಲ್ಲಿ ಇನ್ನೊಂದು ಏನು ಅಂತಂದರೆ ಮೇಯ್ನಾಗಿ ಒಂದು ಟಿಪ್ಸ್ ಇದೇನು ಅಂತಂದರೆ, ನಾವಿಲ್ಲಿ ಬ್ಯಾಕ್ದು ನಾವು ಪಾರ್ಟ್ ಇಟ್ಕೊಂಡಿರೋದ್ರಿಂದ ಮೆಜರ್ಮೆಂಟ್ ಬ್ಲೌಸು ಬ್ಯಾಕ್ದದು ನೋಡಿ, ಅದು ಬ್ಯಾಕ್ದದು ಸ್ಲೀವ್ ಅದ್ರ ಮೇಲೆ ಇಟ್ಕೊಂಡು ನಾವು ಮಾರ್ಕ್ ಮಾಡ್ಕೊಳ್ಬೇಕಾಗತ್ತೆ. ನಾವು ಆಲ್ರೆಡಿ ಸ್ಟಿಚ್ ಮಾಡ್ತಾ ಇದ್ದೀವಲ್ಲ ಅದು ಕೂಡ ಬ್ಯಾಕ್ ಸೈಡೇ. ಆ ಬ್ಯಾಕ್ ಸೈಡ್ಗೆ ಈ ಮೆಜರ್ಮೆಂಟ್ ಬ್ಲೌಸು ಬ್ಯಾಕ್ದು ಇಟ್ಕೊಂಡು ನಾವು ಮಾರ್ಕ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಫಿಟ್ಟಿಂಗು. ಏಕೆಂದರೆ ಕೆಲವರೊಬ್ರದ್ದು ಒಂದು ಕಡೆ ಸ್ಲೀವು ದಪ್ಪ ಇರುತ್ತೆ, ಒಂದು ಕಡೆ ಸ್ಲೀವು ಚಿಕ್ಕದಾಗಿರುತ್ತೆ, ಸಣ್ಣ ಇರುತ್ತೆ. ಇವಾಗ ನಾವು ಆಲ್ರೆಡಿ 5 ಸ್ಲೀವ್ ಇದೆ ಅಂತಂದರೆ ನಮ್ಗೆ 5 ಎರಡೂ ಕಡೆ ಬರೋದಿಲ್ಲ. ಕೆಲವ್ರದ್ದು 6 ಬರುತ್ತೆ, 1/4 ಇಂಚಷ್ಟು, ಅರ್ಧ ಇಂಚಷ್ಟು ಹೆಚ್ಚು ಕಮ್ಮಿ ಇದ್ದೇ ಇರುತ್ತೆ. ಹಾಗಾಗಿ ನಾನು ಸ್ಲೀವ್ ಮಾತ್ರ ನಾನು ಮೆಜರ್ಮೆಂಟು ನಾನು ಬ್ಲೌಸ್ ಇಟ್ಕೊಂಡೆ ನಾನು ಮಾಡ್ಕೊಳ್ಳೋದು. ಇಲ್ಲಿ ಕರೆಕ್ಟಾಗಿ ಓಪನ್ ಮಾಡಿ ನೋಡ್ಕೊಳ್ತೀನಿ ಕರೆಕ್ಟಾಗಿ ಕೂತಿದ್ಯಾ ಅಂತ. ಅದೇ ರೀತಿ ನಾನು ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನೋ ಆ ಮಾರ್ಕ್ ಮೇಲೆ ಸ್ಟಿಚಿಂಗ್ ಬರುತ್ತೆ. ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಕೆ ಹೋಗಲ್ಲ, ಕೆಳಗಡೆ ಮಾತ್ರ ಒಂದು 2 ಇಂಚಷ್ಟು ಮಾರ್ಕ್ ಮಾಡ್ಕೊಂಡಿರ್ತೀನಿ ಅಷ್ಟೇ. ಇಲ್ಲಿ ನಿಮಗೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ನಾನು ಇಲ್ಲೊಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇದರ ನಿಮಗೂ ಮಾರ್ಕ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಸ್ಟಿಚಿಂಗ್ ಮಾಡ್ಕೊಳ್ಳೋಕೆ ಅಷ್ಟೇ. ಅದೇ ರೀತಿ ಪಕ್ಕದಲ್ಲೊಂದು ಆ ಥರ ಪಕ್ಕ ಒಂದು 4 ಸ್ಟಿಚ್ ಹಾಕ್ಕೊಂಡು ಹೋಗ್ತೀನಿ ನಾನು. ಈ 4 ಸ್ಟಿಚ್ ಆದಮೇಲೆ ನೋಡಿ, ಇದು ಇನ್ನೊಂದು ಸೈಡ್ ಇದು ನೋಡಿ ಫ್ರಂಟೇ ತೊಗೊಳ್ತಾಯಿದ್ದೀನಿ. ಮೆಜರ್ಮೆಂಟ್ ಬ್ಲೌಸು ಫ್ರಂಟ್ ಇದೆ, ಹೊಲಿತಾ ಇರೋ ಬ್ಲೌಸು ಕೂಡ ಫ್ರಂಟ್ ಇದೆ ನೋಡಿ. ಈ ರೀತಿ ಫ್ರಂಟ್ ಸ್ಲೀವ್ ಇಟ್ಕೊಳ್ತಾ ಇದ್ದೀನಿ. ಹಂಗೆ ಇಟ್ಕೊಳ್ಳೋದ್ರಿಂದ ಅದು ಉಲ್ಟಾ ಇದೆ, ಸೀದಾ ಇದೆ ಅಲ್ವಾ, ಕರೆಕ್ಟಾಗಿ ಅವಾಗ ಕೂತ್ಕೊಳ್ಳುತ್ತೆ. ಸ್ಲೀವ್ ಬಿಡ್ತು ಒಂದು ದಪ್ಪ ಒಂದು ಸಣ್ಣ ಇರೋದ್ರಿಂದ ಇಲ್ಲೊಂದು ನಾನು ಮಾರ್ಕ್ ಮಾಡ್ಕೊಂಬಿಡ್ತೀನಿ ಸ್ಲೀವ್ ಹತ್ರ ಮಾತ್ರ. ಈ ಸ್ಲೀವ್ ಹತ್ರ ನಾವು ಮಾರ್ಕ್ ಮಾಡ್ಕೊಂಡು ಬಂದು ನೋಡಿ, ಇಲ್ಲಿ ಆರ್ಮ್ ಹೋಲ್ ಹತ್ರ ಕರೆಕ್ಟಾಗಿ ಕೂತಿದೆ ಅಂತ ನಾವು ಚೆಕ್ ಮಾಡ್ಕೊಳ್ಬೇಕು. ಒಂದು ಏರುಪೇರು ಆಗಬಾರ್ದು, ಕರೆಕ್ಟಾಗಿ ಸ್ಟಿಚಿಂಗ್ಗೆ ಕರೆಕ್ಟಾಗಿ ಕೂತ್ಕೊಳ್ಬೇಕು, ಅವಾಗ ಎಲ್ಲೂ ರಿಂಕಲ್ ಬರೋದಿಲ್ಲ ನೋಡಿ. ಇದಾದಮೇಲೆ ನಾನು ಇಲ್ಲೇನು ಮಾರ್ಕ್ ಮಾಡ್ಕೊಳ್ಳಲ್ಲ, ಕೆಳಗಡೆ ಒಂದು 2 ಇಂಚಷ್ಟು ಮಾರ್ಕ್ ಮಾಡ್ಕೊಂಡು ನಾನು ಸ್ಟಿಚಿಂಗ್ ಮಾಡ್ಕೊಳ್ತೀನಿ. ಇಲ್ಲಿ ನಿಮ್ಗೆ ಗೊತ್ತಾಗಲಿ ಅಂತೇಳಿ ನಾನು ಮಾರ್ಕ್ ಮಾಡ್ಕೊಳ್ತಾಯಿದ್ದೀನಿ ಅಷ್ಟೇ. ಇವಾಗ ಈ ಸ್ಟಿಚಿಂಗ್ ಮೇಲೇ ಬರಬೇಕಾಗುತ್ತೆ. ಇವಾಗ ನೋಡಿ, ಈ ಸ್ಟಿಚಿಂಗ್ ಮೇಲೆ ನಾನು ಇಲ್ಲೊಂದು ಸ್ಟಿಚ್ ಮಾಡ್ಕೊಳ್ತಾಯಿದ್ದೀನಿ, ಮಾರ್ಕ್ ಮೇಲೆ ನಾನು ಸ್ಟಿಚ್ ಮಾಡ್ಕೊಳ್ತಾಯಿದ್ದೀನಿ. ಮಕ್ಕಳು ತುಂಬ ಗಲಾಟೆ ಮಾಡ್ತಾಯಿದ್ದಾರೆ ಇಲ್ಲಿ. ಇದೇ ರೀತಿ ಪಕ್ಕದಲ್ಲೊಂದು 4 ಸ್ಟಿಚ್ ಹಾಕ್ಕೊಂಡು ಹೋಗ್ತಾನೆ. ಈ ಥರ ಪಕ್ಕಕ್ಕೊಂದು ಉಲ್ಟಾ ಮಾಡ್ಕೊಂಡು ಸ್ಟಿಚ್ ಹಾಕ್ಕೊಂಡು ಹೋಗ್ತಾಯಿದ್ದೀನಿ ನೋಡಿ. ಇದಾದಮೇಲೆ ಈಗ ಸೊಂಟದ ಮೆಜರ್ಮೆಂಟ್ ನಾವು ತೊಗೊಳ್ತಾ ಇದ್ದೀವಿ. ಇನ್ನು ನೋಡಿ, ಇನ್ನೂ ಇಲ್ಲಿ ಎಕ್ಸ್ಟ್ರಾ ಇದೆ, ಅಂದರೆ 2 ಇಂಚಸ್ ಎಕ್ಸ್ಟ್ರಾ ಇದೆ. ಈ 2 ಇಂಚನ್ನ ಇಲ್ಲಿ ಹಿಂದ್ಗಡೆ ಡಾಟ್ಸ್ ಹಾಕ್ಕೊಂಡಿದ್ದೀವಲ್ಲ 1 ಇಂಚ್ಗೆ, ಅಲ್ಲಿ ನಾವು ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ. ಮೊದಲೇ ಮಾರ್ಕ್ ಬೇಕಾದ್ರೆ ಮಾಡ್ಕೋಬೋದು, ಅಥವಾ ನೋಡಿ ಈ ಸ್ಟಿಚಿಂಗ್ ಆದಮೇಲೆ ಈ ರೀತಿ ಬೇಕಾದ್ರೆ ತೊಗೋಬೋದು ನೋಡಿ. ಹಿಂಗೆ ಉಲ್ಟಾ ಇಟ್ಕೊಂಡು ಅದನ್ನು ಹಿಂಗೆ ಸೆಂಟ್ರ್ ಕರೆಕ್ಟಾಗಿ ತೊಗೊಂಡು ಇಲ್ಲಿ ಒಂದು ಸೆಂಟ್ರಿಗೆ ಮಾರ್ಕ್ ಮಾಡಿಕೊಂಡ್ರೆ ಸೇಮ್ ಅದೇ ಥರನೇ ಬಂದಿದೆ ನೋಡಿ. ಇದನ್ನು ನಾನು ಮಾರ್ಕ್ ಮಾಡ್ಕೊಂಡಿದ್ದೆ ಮಾರ್ಕು, ಸೇಮ್ ಇಲ್ಲೂ ಕೂಡ ಅದೇ ಥರನೇ ಬಂದಿದೆ. ಇವಾಗ ಇಲ್ಲಿಂದ ಲೆಂತು ಒಂದು 3.5 ಇಂಚ್ 4 ಇಂಚಷ್ಟು ಲೆಂತ್ಗೆ ನಾವು ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನಾನು 4 ಇಂಚಷ್ಟು ತೊಗೊಂಡಿದ್ದೀನಿ. ಇಲ್ಲಿ ಅರ್ಧ ಇಂಚಷ್ಟು ಸ್ಟಿಚಿಂಗ್ ಹೋಗಿರುತ್ತೆ ಆಲ್ರೆಡಿ. ಇಲ್ಲಿ ನೋಡಿ, ನಿಮ್ಗೆ ತೋರಿಸ್ತಾರೆ ಅಷ್ಟೇ, ಜಸ್ಟ್ ಇಲ್ಲಿ ಅರ್ಧ ಇಂಚಷ್ಟು ಅಂತ. ನಾನು ಈ ಕಡೆ ಅರ್ಧ ಇಂಚ್, ಆ ಕಡೆ ಅರ್ಧ ಇಂಚ್, 1 ಇಂಚು ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. 1/4 ಇಂಚಷ್ಟು ಇಟ್ಕೊಂಡು ನಾವಿಲ್ಲಿ ಬರ್ತಾ ಇಲ್ಲಿ ಶಾರ್ಪ್ ಆಗಬೇಕು. ಸೇಮ್ ನೋಡಿ, ಇಲ್ಲಿ 4 ಇಂಚಷ್ಟಿದೆ ಲೆಂತು. ಇಲ್ಲೂ ಸೇಮ್ ಅದೇ ರೀತಿಯೇ, ಈ ಕಡೆ ಒಂದು 1/4 ಇಂಚು, ಆ ಕಡೆ ಒಂದು 1/4 ಇಂಚು, ಅರ್ಧ ಇಂಚು ಒಟ್ಟು. ಇಲ್ಲಿ ಕೂಡ 4 ಇಂಚಸ್ಗೆ ಇಲ್ಲಿ ಶಾರ್ಪ್ ಬರಬೇಕು ಅಷ್ಟೇ. ಮೇಯ್ನಾಗಿ ಎಡ್ಜ್ ಹೋಗ್ತಾ ಶಾರ್ಪ್ ಬರಬೇಕು. ಇದಾದಮೇಲೆ ನಾವಿಲ್ಲಿ ಮತ್ತೆ ಮೆಜರ್ಮೆಂಟ್ ಮಾಡ್ಕೊಳ್ತಾ ಇದ್ದೀವಿ ನೋಡಿ. ಇಲ್ಲಿ ಮೆಜರ್ಮೆಂಟ್ ಬ್ಲೌಸ್ದು ಡಬಲ್ ಪಟ್ಟಿ ಬಿಟ್ಟು ಪಕ್ಕದಲ್ಲಿ ನಾನು ನೋಡ್ಕೊಂಡು ಹೋಗ್ತಾಯಿದ್ದೀನಿ. ಇಲ್ಲಿ ನಾವು ಸ್ಟಿಚಿಂಗ್ ಮಾಡಿದ್ದೀವಲ್ಲ ಪೀಸು, ಅದರಲ್ಲಿ ಡಬಲ್ ಪಟ್ಟಿ ಬಿಟ್ಟಿದ್ದೀನಿ. ಅಲ್ಲೇ ಕರೆಕ್ಟಾಗಿ ಅಲ್ಲೋಗಿ ಕೂತ್ಕೊಂಡ್ರೆ ಕರೆಕ್ಟಾಗಿದೆ ಅಂತ ಮೆಜರ್ಮೆಂಟು. ಇದಾದಮೇಲೆ ನಾನು ಉಲ್ಟಾ ಮಾಡಿ ತೋರಿಸಿ ನೋಡಿ ನಿಮಗೆ. ಆರ್ಮ್ ಹೋಲ್ ಹತ್ರ ಇಲ್ಲಿ 2 ಕಡೆ ಸ್ಟಿಚ್ಚು ಕರೆಕ್ಟಾಗಿ ಕೂತಿದೆ, ಇಲ್ಲಿ ಒಂದು ಏರುಪೇರು ಆಗಿಲ್ಲ. ಆ ರೀತಿ ಕರೆಕ್ಟಾಗಿ ಬಂದರೆ ರಿಂಕಲ್ ಬರಲ್ಲ ಸ್ಲೀವ್ ಹತ್ರ ಕೂಡ. ಇದಾದಮೇಲೆ ನಾವಿಲ್ಲಿ ನೆಕ್ ಪೀಸ್ನ ಅಟ್ಯಾಚ್ ಮಾಡ್ಕೊಳ್ತಾಯಿದ್ದೀನಿ. ನಾನಿಲ್ಲಿ ಕ್ರಾಸ್ ಪೀಸೆಲ್ಲ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಇದನ್ನು ಹಾಗೆ ಅದ್ರ ಮೇಲೆ ಕೂರಿಸ್ಕೊಂಡು ಮೇಲ್ಗಡೆ ಬಂದು ಫುಲ್ಲು ಸ್ಟಿಚ್ ಆಗ್ತಾ ಹೋಗಬೇಕು. ಇಲ್ಲೂ ಅಷ್ಟೇ ಸ್ಟಿಚ್ ಆಗ್ದ ನಿಮಗೆ ಇಲ್ಲಿ ಶೋಲ್ಡರ್ ಅಟ್ಯಾಚ್ ಮಾಡೋವಾಗ ಹೇಳಿದ್ನಲ್ಲ, ಸ್ಲೀವ್ ಅಟ್ಯಾಚ್ ಮಾಡೋವಾಗ ಅದು ಶೋಲ್ಡರ್ ಹತ್ರ ಬರಬೇಕು ಅಂತೇಳಿ ಇದನ್ನು ಅಲ್ಲಿ ನೋಡಿಕೊಂಡು ಇದನ್ನು ಕೂಡ ಕರೆಕ್ಟಾಗಿ ಬ್ಯಾಕ್ ಸೈಡೇ ಶೋಲ್ಡರ್ ಹೋಗಬೇಕು. ಆ ರೀತಿ ನೋಡಿಕೊಂಡು
ನೀವು ಇಲ್ಲಿ ಸ್ಟಿಚ್ ಮಾಡ್ತಾ ಹೋಗಬೇಕು. ಇಲ್ಲ ಅರ್ಧ ಇಂಚಷ್ಟು ಬಿಟ್ಟು ನೀವು ಇಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲೂ ಕೂಡ ಅಷ್ಟೇ, ಎಲ್ಲೂ ಎಳ್ಕೊಳ್ಬೇಡಿ. ಒಂದು ನೆಕ್ ಪೀಸ್ ಎಳ್ಕೊಳ್ಳೋದು ಅಥವಾ ಬ್ಲೌಸ್ ಪೀಸ್ ಎಳ್ಕೊಳ್ಳೋದು ಯಾವುದೂ ಮಾಡಬೇಡಿ. ಹಾಗೆ ಕೂರಿಸ್ಕೊಂಡು ಸ್ವಲ್ಪ ಎಳ್ಕೊಳ್ಬೇಕು, ಹಂಗಂತ ಫುಲ್ ಎಳಿಬಾರ್ದು. ಸ್ವಲ್ಪ ಲೈಟಾಗಿ ಎರಡು ಕರೆಕ್ಟಾಗಿ ಕೂರಿಸ್ಕೊಂಡು ಸ್ಟಿಚ್ ಮಾಡಬೇಕಷ್ಟೇ. ನೋಡಿ ಫಿನಿಶಿಂಗ್ ಕರೆಕ್ಟಾಗಿ ಬರೋಕ್ಕೋಸ್ಕರ ಮುಂದುಗಡೆನ ಕಟ್ ಮಾಡಿಕೊಂಡು ಫೋಲ್ಡಿಂಗ್ ಮಾಡಿಕೊಂಡು ಕಚ್ಚಾ ಕಾಣಿಸ್ದಾಗ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾವು ಒಂದು ಅರ್ಧ ಜಾಸ್ತಿ ತೊಗೊಳ್ಳೋದು, ಒಂದು ಸ್ವಲ್ಪ ಕಡಿಮೆ ತೊಗೊಳ್ಳೋದು, ಆ ರೀತಿ ಮಾಡ್ಬೋದು. ನೆಕ್ ಪೀಸ್ಗೆ ಈಕ್ವಲಾಗಿ ಇಟ್ಕೊಂಡು ಒಂದು 1/4 ಇಂಚಷ್ಟೇ ಈಕ್ವಲಾಗಿ ಇಟ್ಕೊಂಡು ನಾವು ಈ ಕೆಳಗಡೆ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ. ಈಸಿಯಾಗಿ ಮೆಥಡಲ್ಲಿ ಮಾಡ್ಬೋದು. ನಿಮ್ಗೆ ಈಸಿಯಾಗಿದೆ ನಿಮ್ಮ ಸ್ಟಿಚಿಂಗ್ ಇಲ್ಲಿದು. ಎಮ್ಮಿಂಗ್ ಅಂದರೆ ಒಂದು 5 ನಿಮಿಷ ನಿಮಗೆ ನೆಕ್ ಪೀಸ್ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡೋದು. ಇದಾದಮೇಲೆ ನೋಡಿ ಇಲ್ಲಿ ಎಡ್ಜಲ್ಲಿ ಇದನ್ನು ಕೂಡ ನೀಟಾಗಿ ಈ ಥರ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡಿಕೊಂಡ್ರೆ ಫಿನಿಶಿಂಗ್ ನೀಟಾಗಿ ಬರುತ್ತೆ ಅಷ್ಟೇ. ಎಲ್ಲೂ ಕಚ್ಚಾ ಕಾಣಿಸಲ್ಲ. ಇವಾಗ ನಾವು ಒಳಗಡೆ ಇರುತ್ತಲ್ಲ ಬಟ್ಟೆ, ಅದು ಎಕ್ಸ್ಟ್ರಾ ಪೀಸು, ಅದನ್ನೆಲ್ಲ ನೀಟಾಗಿ ಕಟ್ಟಿಂಗ್ ಮಾಡಿಕೊಂಡು ಎಮ್ಮಿಂಗ್ ಮಾಡ್ಕೋಬೇಕು ಮರ್ಚ್ಕೊಂಡು. ಇಲ್ಲ ನಾನು ಕಟ್ಟಿಂಗ್ ಮಾಡ್ಕೊಂಡಿಲ್ಲ, ಇನ್ನು ನಾವು ಎಮ್ಮಿಂಗ್ ಮಾಡ್ಕೊಳ್ಳೋ ನಾನು ರೆಡಿ ಮಾಡ್ಕೊಳ್ತೀನಿ. ಇದೆಲ್ಲ ಆದಮೇಲೆ ಅವತ್ತು ಮಂಗಳವಾರ, ಅವತ್ತು ಚೌತಿ ಇದ್ದಿದ್ದರಿಂದ ನಾನು ಬೆಳಗ್ಗೆಯಿಂದ ಉಪವಾಸ ಇದ್ದೆ. ಬೆಳಗ್ಗೆಲ್ಲ ಸ್ಟಿಚಿಂಗ್ ಮಾಡಿಕೊಂಡು ಸಂಜೆ ನಾನು ನನ್ನ ಮಗ ಸ್ಕೂಲಿಂದ ಬಂದಮೇಲೆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಅಲ್ಲಿ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಅಭಿಷೇಕ ನಡೀತಾ ಇತ್ತು. ಇಲ್ಲಿ ಅಭಿಷೇಕ ಎಲ್ಲ ಮಾಡಿ ಹೂವು ಎಲ್ಲ ಇಟ್ಟು ಪೂಜೆ ಮಾಡಿದ್ರು. ಅಲ್ಲಿ ನೀವು ಅಬ್ಸರ್ವ್ ಮಾಡಿ ತಲೆ ಮೇಲೆ ಇಟ್ಟಿರುವಂಥ ಹೂವು ಎಷ್ಟು ನೀಟಾಗಿ ಬಿತ್ತು ಅಂದರೆ ಕೆಳಗಡೆಗೆ ನೋಡಿ. ಎಲ್ಲ ರೀತಿಲೂ ಅಭಿಷೇಕ ಮಾಡಿದ್ದಾರೆ. ಇಲ್ಲಿ ಎಳ್ನೀರು, ಗಂಧ, ಮೊಸರು, ಹಾಲು ಇದೆಲ್ಲ ಹಾಕಿ ಗೆಜ್ಜೆ ವಸ್ತ್ರ ಇಟ್ಟು ಹೂವೆಲ್ಲ ಇಟ್ಟು ನೋಡಿ. ಈಗ ಮೇಲ್ಗಡೆ ಎಲ್ಲ ಹೂವು ಇಟ್ಟರು. ಹೂವಿಟ್ಟು ಪೂಜೆ ಮಾಡಿದ ತಕ್ಷಣ ಪಟ್ಟಂತ ಹೂವು ಯಾವ ರೀತಿ ಬಿತ್ತು ಅಂದರೆ ನೋಡಿ, ಎಲ್ಲ ಕೆಳಗಡೆ ಫುಲ್ ಬಿದ್ದಿರೋದೆಲ್ಲ ಹೂವು ಕೆಳಗಡೆ ಬಿದ್ದಿರೋ ಹೂವನೇ. ಮತ್ತು ಪೂಜೆ ಮಾಡಿ ಖುಷಿಯಾಯಿತು. ದೇವರು ಪಟ್ಟಂತ ವರ ಕೊಡ್ತು. ಅಲ್ಲೇ ಹೊತ್ತು ಕೂತಿದ್ದೆ. ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅನ್ನಿಸ್ತು. ಬೆಳಗ್ಗೆಯಿಂದ ಒಂದು ತೊಟ್ಟು ನೀರು ಕುಡಿದು ಉಪವಾಸ ಮಾಡಿದ್ದು. ನಾನು ಉಪವಾಸ ಮಾಡಲ್ಲ, ಮಾಡಿದ್ರೆ ನಾನೇನೂ ತೊಗೊಳ್ಳೋದೇ ಇಲ್ಲ. ಸಂಜೆವರೆಗೂ ಹಾಗೆ ಇದ್ದು ಚಂದ್ರ ಬಂದಮೇಲೆ ಪೂಜೆ ಮಾಡಿ ಈರುಳ್ಳಿ ಇಲ್ಲದೆ ಇರೋವಂಥ ಉಪ್ಪಿಟ್ಟು ಮಾಡಿಕೊಟ್ಟಿದ್ರು ನಮ್ಮಮ್ಮ. ಉಪ್ಪಿಟ್ಟು ತಿಂದೆ. ಮತ್ತು ನೋಡಿ ನೈಟ್ ಯಾವ ರೀತಿ ಅಲಂಕಾರ ಮಾಡಿದರು ಅಂತ. ಇದೆಲ್ಲ ಅಲಂಕಾರ ಮಾಡಿ ಮಹಾಮಂಗಳಾರತಿ ಆಯಿತು. ಆಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಬಿಸಿಯಾಗಿ ಉಪ್ಪಿಟ್ಟನ್ನ ತಿಂದ್ಕೊಂಡು ಆವತ್ತಿನ ದಿವಸ ಮುಗಿಸ್ದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ನೀವೆಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಪಕ್ಕ ಒಂದು ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.